ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಂಗನಾಥ್. ಸೊ ಈ ವಿಡಿಯೋದಲ್ಲಿ ನಾನು ಎಂಡೋಮೋರ್ ಬಾಡಿ ಟೈಪ್ ಯೂಸರ್ಸು ಮತ್ತು ಅವ್ರೇನೇನು ಡಯಟ್ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎಂಡೋಮೋರ್ ಬಾಡಿ ಟೈಪ್ ಅಂತಂದರೆ ನಮ್ಮ ಆಯುರ್ವೇದದಲ್ಲಿ ನಾವು ಕಫ ಪ್ರಕೃತಿ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಎಂಡೋಮೋರ್ ಬಾಡಿ ಟೈಪ್ ಯೂಸರ್ಸ್ ಏನೇನು ಅಂತ ಅಂದರೆ ಯೂಶಲಿ ಇವರು ಕಾಮ್ ಆಗಿರ್ತಾರೆ, ಕೂಲಾಗಿರ್ತಾರೆ, ಇವ್ರಿಗೆ ಕೋಪ ಬರೋದು ಕಮ್ಮಿ, ಬಟ್ ಬಂದರೆ ಕೆಟ್ಟ ಕೋಪ ಬರುತ್ತೆ. ಮತ್ತು ಇವರು ಯೂಶಲಾಗಿ ಡಿಸಿಷನ್ ತೊಗೋಬೇಕಾದ್ರೆ ಪ್ರಾಪರ್ ಡಿಸಿಷನ್ ತೊಗೊತಾರೆ, ಚೆನ್ನಾಗಿ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೊತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಇವರು ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ನೀವು ನೋಡಿರ್ಬೋದು, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ದೆನ್ ಕಬಡ್ಡಿಲಿ ಇರ್ತಾರೆ, ದೆನ್ ಆಲ್ಸೋ ಫುಟ್ಬಾಲಲ್ಲಿ ಕೂಡ, ಅಥ್ಲೆಟಿಕ್ ಕೂಡ, ರನ್ನಿಂಗಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ನೆಕ್ಸ್ಟು ಇವರು ಪ್ರಾಪರ್ ಡಯಟ್ ಮಾಡಿ ಪ್ರಾಪರ್ ಎಕ್ಸಸೈಸ್ ಮಾಡಿದ್ರೆ ಸೊ ಎಂಡೋಮೋರ್ ಬಾಡಿ ಟೈಪ್ ಥರ ಸ್ಟ್ರಾಂಗ್ ಬಾಡಿ ಬೇರೆ ಬಾಡಿ ಟೈಪ್ ಅವರು ಬಿಲ್ಡ್ ಮಾಡೋಕ್ಕಾಗಲ್ಲ. ಎಂಡೋಮೋರ್ ಬಾಡಿ ಟೈಪ್ದು ಡಯಟ್ ಗೋಲ್ಸ್ ಏನೇನಪ್ಪ ಅಂತಂದರೆ ನಮ್ಮ ಜೀರ್ಣಶಕ್ತಿನ ಹೆಚ್ಚಿಸ್ಕೋಬೇಕು, ದೇಹದ ಕೊಬ್ಬನ್ನು ಕಡಿಮೆ ಮಾಡ್ಕೊಳೋದು, ಮತ್ತು ನಮ್ಮ ದೇಹನ ಹಗುರವಾಗಿ ಇಟ್ಕೊಳೋದು, ಮತ್ತು ತೂಕ ಮತ್ತು ರೀಗೇನ್ ಆಗದಂಗೆ ನೋಡ್ಕೊಳೋದು. ಸೊ ಮೊದಲನೇದಾಗಿ ಧಾನ್ಯಗಳು ಅಂದರೆ ಗ್ರೇನ್ಸ್. ಸೊ ಯಾವ್ದ್ಯಾವುದು ಸೂಕ್ತವಾದದ್ದಪ್ಪ ಅಂತಂದರೆ ಜೋಳ, ರಾಗಿ, ಸಜ್ಜೆ ಮತ್ತು ಕೆಂಪಕ್ಕಿ. ಕೆಲವರು ವೈಟ್ ರೈಸ್ನ ಯೂಸ್ ಮಾಡ್ತಾರೆ, ಬಟ್ ವೈಟ್ ರೈಸ್ ಯೂಸ್ ಮಾಡ್ಬೋದು, ಬಟ್ ಅದು ಪಾಲಿಶ್ಡ್ ಆಗಿರಬಾರ್ದು, ಅನ್ಪಾಲಿಶ್ಡ್ ಆಗಿರಬೇಕು. ಮತ್ತು ಯಾವುದನ್ನು ತಪ್ಪಿಸ್ಬೇಕು ಅಂತ ಅಂದರೆ ಹೊಸ ಅಕ್ಕಿನ ನಾವು ತಪ್ಪಿಸ್ಬೇಕು, ಮತ್ತು ಪಾಲಿಶ್ಡ್ ರೈಸ್. ಸೊ ಹಣ್ಣುಗಳಲ್ಲಿ ಯಾವ್ದಾದ್ರು ಸೂಕ್ತವಾದದಂದರೆ ಆ್ಯಪಲ್, ಪೊಮೊಗ್ರನೇಟ್ ಅಂದರೆ ದಾಳಿಂಬೆ, ನೆಕ್ಸ್ಟ್ ಪಿಯರ್, ಮರಸೇಬು, ಪಪ್ಪಾಯ ಮತ್ತು ಚೇಪೆಕಾಯಿ ಕೂಡ ಯೂಸ್ಫುಲ್ ಇರುತ್ತೆ. ಇದನ್ನು ಯಾವ್ದಾದ್ರು ಅವಾಯ್ಡ್ ಮಾಡಬೇಕು ಅಂತಂದರೆ ಮ್ಯಾಂಗೋ, ಚಿಕ್ಕು, ಬನಾನಾ. ಸೊ ಇದನ್ನು ಸ್ವಲ್ಪ ಮಿತವಾಗಿ ಬಳಸಬೇಕು. ಮತ್ತು ಹಾಲಿನ ಪದಾರ್ಥಗಳು. ಸೊ ಬೆಳಿಗ್ಗೆ ಒಂದು ಲೋಟ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಡಿದ್ರೆ ಒಳ್ಳೆಯದು. ಸೊ ಕೆಲವರಿಗೆ ಮಿಲ್ಕ್ ಅಲರ್ಜಿ ಆರ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಸೊ ಅಂಥವರು ಒಂದು ಲೋಟ ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಡಿದ್ರೆ ಒಳ್ಳೆಯದು. ಮತ್ತು ಇಂಪಾರ್ಟೆಂಟ್ಲಿ ಮೊಸರು. ಸೊ ಮೊಸರನ್ನು ಅಥವಾ ಎಲ್ಲ ಯೂಸ್ ಮಾಡ್ತಾರೆ. ಸೊ ಮೊಸರು ಬಯೋಟಿಕ್ ಅಂತ ಪ್ರೊಬಯೋಟಿಕ್ ಆಗಿರ್ಬೋದು, ಬಟ್ ನೈಟ್ ತಿನ್ನೋದು ಸೂಕ್ತವಲ್ಲ. ಮತ್ತು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಅಥವಾ ಶುಂಠಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ತರಕಾರಿಗಳು ಅಂದರೆ ವೆಜಿಟೇಬಲ್ಸ್ ಯಾವುದಾದ್ರು ಸೂಕ್ತವಾದದ್ದು ಅಂದರೆ ಹಾಗಲಕಾಯಿ, ಮೆಂತ್ಯ ಸೊಪ್ಪು, ಪಾಲಕ್, ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಮತ್ತು ಬೀನ್ಸು ಉತ್ತಮ ಆಯ್ಕೆ. ಸೊ ಯಾವುದನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಆಲೂಗೆಡ್ಡೆ ಮತ್ತು ಸಿಹಿ ತರಕಾರಿಗಳು, ತುಂಬ ಸಿಹಿ ತರಕಾರಿಗಳನ್ನ ನಾವು ಅವಾಯ್ಡ್ ಮಾಡಿ. ಸ್ಪೈಸಸ್ಸಲ್ಲಿ ಯಾವುದಾದ್ರು ಸೂಕ್ತವಾದದ್ದು ಅಂದರೆ ಶುಂಠಿ, ಕಪ್ಪು ಮೆಣಸು, ದಾಲ್ಚಿನ್ನಿ ಮತ್ತು ಜೀರಿಗೆ, ಹಿಂಗು, ಅರಿಶಿನ ಎಲ್ಲ ತುಂಬ ಒಳ್ಳೆಯದು. ಸೊ ಲೈಫ್ ಸ್ಟೈಲ್ ಟಿಪ್ಸ್ ಏನಪ್ಪ ಅಂತ ಅಂದರೆ ಡೈಲಿ ಎಕ್ಸಸೈಸ್ ಮಾಡೋದು, ಸೂರ್ಯ ನಮಸ್ಕಾರ ಮತ್ತು ಬೇರೆ ಬೇರೆ ಟೈಪ್ಸ್ ಆಫ್ ಯೋಗಾಸ್ ಇರುತ್ತೆ. ಸೊ ಅದನ್ನು ಮಾಡ್ಬೋದು. ಇಂಪಾರ್ಟೆಂಟಾಗಿ ಮಧ್ಯಾಹ್ನದ ಹೊತ್ತು ಮಲಗಬಾರ್ದು, ಅಂದರೆ ದಿವಸ ಸ್ವಪ್ನ ಅಂತ ಹೇಳ್ತೀವಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಊಟ ತಿಂದಿದ ತಕ್ಷಣ ನಾವು ಮಲಗಬಾರ್ದು. ದೆನ್ ಆಯುರ್ವೇದದಲ್ಲಿ ಕೆಲವು ಶೋಧನ ಚಿಕಿತ್ಸೆ ಇರುತ್ತೆ, ಕೆಲವು ಶಮನ ಚಿಕಿತ್ಸೆ ಇರುತ್ತೆ, ಮತ್ತು ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನಿಗೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಹತ್ತಿರವಾದ ಹಾಸ್ಪಿಟ್ಲಿಗೆ ಹೋಗಿ ಸೂಕ್ತವಾದ ಟೆಸ್ಟ್ನ ಮಾಡಿಸ್ಕೊಳ್ಳಿ, ಸೂಕ್ತವಾದ ಚಿಕಿತ್ಸೆ ತಗೊಳ್ಳಿ. ಸೊ ನಿಮ್ಮ ಬಾಡಿಯನ್ನು ಹೆಲ್ತಿಯಾಗಿ ಇಟ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್.